ನಿನ್ನ ನಾಟಕಕ್ಕೆ ಹೋಗಿದ್ದಿಲ್ಲ ಭಾರಿ ಮಸ್ತ್ ಇತ್ತು ದೋಸ್ತ. ರಾಜ ಭಾಗ್ಯಲಿ ಭಾಗ್ಯ ಎಷ್ಟು ದಿನ ಆತು ನೋಡಿ. ಹೌದು ತುಂಬಾ ದಿನ ಆಯ್ತು. ಪಾಪು ನಿನ್ ಮಗ ಏನ? ಹೌದು, ನೀ ಹೆಂಗದಿ? ನಾ ಚೆನ್ನಾಗಿಲ್ಲ ಅಂದ್ರೆ ನೀ ಏನು ಬದಲಾಯಿಸ್ತೀನ? ಯಾಕೆ ನಿಮ್ಮ ಮದುವೆ ಆದ್ಮ್ಯಾಗ ನಿನ್ನ ಗಂಡ ನಿನ್ನ ಚಂದ ನೋಡ್ಕೊಳ ಅಂತಿಲ್ಲ? ಅವ್ರು ನನ್ನ ಭಾಳ ಚೆನ್ನಾಗಿ ನೋಡ್ಕೊಂಡ್ರು. ಆದ್ರೆ ಕೆಲವು ತಿಂಗಳ ಹಿಂದೆ ಆಕ್ಸಿಡೆಂಟ್ ಒಳಗೆ. ಆಕ್ಸಿಡೆಂಟ್ ಆತ? ನಾನು ಬಿಟ್ಟು ಹೋದ್ಮ್ಯಾಗ ನೀ ಅವನ ಜೊತೆ ಭಾಳ ಚಂದದಿ ಅಂದ್ಕೊಂಡಿದ್ದೆ. ಆದ್ರೆ ಮನೆಯವ್ರು ಒತ್ತಾಯಕ್ಕಾಗಿ ಮದುವೆ ಆಗಿಬಿಟ್ಟೆ ನಾನು. ಆದರೆ ವಿಧಿ ನನ್ನ ಜೀವನದಾಗ ಆಟ ಆಡ್ಬಿಡ್ತು. ಹಾಂ, ಇದ್ರಾಗ ಸ್ವಲ್ಪ ರೊಕ್ಕ ಐತಿ, ನಿನ್ನ ಕಷ್ಟಕ್ಕೆ ಆಕೈತಿ. ನನಗೆ ಹಣದ ಸಮಸ್ಯೆ ಇಲ್ಲ. ಈಗ ನನ್ನ ಜೀವನ ನನ್ನ ಮಗನ ಜೀವನ ಎರಡೂ ಚೆನ್ನಾಗೈತಿ. ಯಾಕೆ ನೀ ಏನಾರು ಕೆಲ್ಸಕ್ಕೆ ಹೊಂಟೇನ? ಅವ್ನು ಹೋಗೋಕ್ಕಿಂತ ಮುಂಚೆ ಟರ್ಮ್ ಇನ್ಸೂರೆನ್ಸ್ ಮಾಡಿಸಿದ್ದ. ಟರ್ಮ್ ಇನ್ಸೂರೆನ್ಸ್ ಮಾಡಿಸಿದ್ನ? ಆಕ್ಸಿಡೆಂಟ್ ಆದಮೇಲೆ 2 ಕೋಟಿ ರೂಪಾಯಿ ಇನ್ಸೂರೆನ್ಸ್ ಹಣ ಬಂತು. ಅವ್ನು ನಿನ್ನ ಭಾಳ ಲವ್ ಮಾಡೋ ಅಂತಿದ್ದ ಅನಿಸ್ತೈತಿ. ಅವ್ನಿಗೆ ಜವಾಬ್ದಾರಿ ಅನ್ನೋದು ಏನು ಅನ್ನೋದು ಗೊತ್ತಿತ್ತು. ಅವ್ನು ಹೋದ್ಮೇಲೂ ನನಗೆ ಸಹಾಯ ಮಾಡೋದಿಲ್ಲ. ಪ್ರೀತಿ ಅಂದ್ರೆ ಕೇವಲ ಭಾವನೆ ಅಲ್ಲ, ಅದು ಒಂದು ಜವಾಬ್ದಾರಿ. ನಾಳೆ ನಾವು ಇರ್ತಾವೆ ಇಲ್ಲ ನಮ್ಗೆ ಗೊತ್ತಿಲ್ಲ. ಫ್ಯಾಮಿಲಿ ಸೆಕ್ಯೂರಿಟಿ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಟರ್ಮ್ ಇನ್ಸೂರೆನ್ಸ್ ತಗೋರಿ. ನನ್ನ ಬಯೋ ಒಳಗೆ ಹೋಗಿ ಲಿಂಕ್ ಐತಿ, ಕ್ಲಿಕ್ ಮಾಡಿರಿ. ತಿಂಗಳಿಗೆ 400 ರಿಂದ 500 ರೂಪಾಯಿ ಪ್ರೀಮಿಯಂ ಸ್ಟಾರ್ಟ್ ಆಗೈತಿ. ಇನ್ನೂ ಏನು ಯೋಚನೆ ಮಾಡಂತೀರಿ? ಹೋಗ್ರಿ.